ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ನೆಸ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದು ಫ್ರೂಟ್ಸ್ ಲೈಕ್ ಕಾಸ್ಟ್ಲಿ ಲೋ ಬಜೆಟ್. ಸೊ ಯಾರು ಏನೇನು ಹೇಳ್ತಾರೆ ಅಂದರೆ ನನ್ನ ಕಾಲ ಡಯಟ್ ಮಾಡೋಕ್ಕಾಗಲ್ಲ ಗುರು, ತುಂಬ ಕಾಸ್ಟ್ಲಿ ಆಗಲ್ಲ ಅನ್ನೋರಿಗೆ ಇದು ಡಯಟ್. ಬ್ಲೂಬೆರಿನೇ ಹಾಕೊಬೇಕಾ? ಬ್ಲೂಬೆರಿ ಎಷ್ಟು 100 ಗ್ರಾಮ್ಗೆ 200 ರುಪೀಸ್. ಅದೇ ಜಾಗಕ್ಕೆ ದಾಳಿಂಬ್ರೆ ರಿಪ್ಲೇಸ್ ಮಾಡ್ಬೋದು. 250 ರುಪೀಸ್ ಕೊಟ್ಟರೆ ಕೆ ಜಿನೇ ಬರುತ್ತೆ. ಸೊ ಡೈಲಿ ಒಂದೊಂದು ಅಂತ ತೊಗೊಂಡ್ರು ನೀವು ಒಂದು ವಾರ ಪೂರ್ತಿ ತೊಗೊಬೋದು. ಈವನ್ ಕಿವಿ ಫ್ರೂಟ್ ಜಾಗಕ್ಕೆ ನೀವು ಸೇಬೆಹಣ್ಣು ಅದನ್ನು ಆ್ಯಡ್ ಮಾಡ್ಬೋದಲ್ಲ. ಸೊ ನಿಮಗೆ ಸೇಬೆಹಣ್ಣಲ್ಲಿ ವಿಟಮಿನ್ ಸಿನೂ ಸಿಗುತ್ತೆ, ಫೈಬರು ಸಿಗುತ್ತೆ, ಆ್ಯಂಟಿ ಆಕ್ಸಿಡೆಂಟು ಸಿಗುತ್ತೆ. ಆ್ಯಪಲ್ ಇವಾಗ ರೇಟ್ ಜಾಸ್ತಿ ಆಗಿರ್ಬೋದು. ಬನಾನ ತೊಗೊಳ್ಳಿ, ಮೆಗ್ನೀಸಿಯಮ್ಮು ಇದೆ, B6 ಇದೆ. ಚೀಪ್ ಆ್ಯಂಡ್ ಬೆಸ್ಟ್ 7 ರುಪೀಸ್, 10 ರುಪೀಸೇ ತೊಗೊಳ್ಳಿ, ಆಯಿತಾ? ಕಂಪೇರಿಂಗ್ ಸುಮಾರು ಆಪ್ಷನ್ ಇದೆ, ಬಟ್ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಸೊ ರೀಸನ್ ಕೊಡೋದು ಬಿಟ್ಟು ಕ್ಲೀನ್ ಡಯಟಿಗೆ ಹೋಗಿ. ನಾವು ಫಾರಿನವ್ರ ಥರನೇ ತಿನ್ಬೇಕಂತೇನಿಲ್ಲ, ಇಂಡಿಯನಲ್ಲೇ ಸುಮಾರಿದೆ. ಬೆಟ್ಟದ ನೆಲ್ಲಿಕಾಯಿ ಇದೆ, ಹತ್ತಿ ಫ್ರೂಟ್ ಇದೆ, ಸೀತಾಫಲ ಇದೆ, ಮ್ಯಾಂಗೋ ಇದೆ, ನಮ್ಮರಲ್ಲೇ ಸುಮಾರು ಇದ್ದಾವೆ. ಬಟ್ ನಾವು ಅದನ್ನು ಯೋಚನೆ ಮಾಡ್ತಾಯಿಲ್ಲ, ಯಾಕಂದರೆ ನಾವು ಲೆವೆಲ್ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ದೊಡ್ಡ ದೊಡ್ಡ ಫಾರಿನ್ ಫ್ರೂಟ್ಸೇ ತಿನ್ನಬೇಕು ಅನ್ನೋದೊಂದು ಬೇಡ. ಸೊ ಅದರಿಂದ ಡಯಟ್ ಫ್ರೆಂಡ್ಲಿ ಯಾರ್ಯಾರು ಹೋಗ್ತಾ ಇದ್ದೀರಾ ಇದಕ್ಕೆ ಫಾಲೋ ಮಾಡಿ. 100% ನಿಮ್ಗೆ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗಲ್ಲ ಅಂತೇನಿಲ್ಲ. ಈ ಫಾರಿನಲ್ಲಿ ಏನೇನು ಫ್ರೂಟ್ಸಲ್ಲಿ ಏನೇನು ಬೆನಿಫಿಟ್ ಇದೆ ಅದು ನಮ್ಮ ಇಂಡಿಯನ್ ಫ್ರೂಟ್ಸಲ್ಲೂ ಇದೆ. ನಾನು ಹೋಗ್ತಾ ನಿಮಗೆ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ.